ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ GT ನಟಿ ಸತೀಶ್ GNC ಚಿಕನ್. ಆತ್ಮೀಯ ಸ್ನೇಹಿತರೆ, ರೈತ ಬಾಂಧವರೇ, ನಾನು ಹೊಸದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಪ್ರತಿಯೊಂದು ತೋಟ ಫಾರಮ್ಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಈ ದಿನ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ಬಂದೆ. ಆದರೆ ನನಗೆ ಭಾಳ ಖುಷಿ ಆಯಿತು. ಯಾರು ಅಂತ ನಮ್ಮ ಶಿಷ್ಯನೇ. ಸರ್, ನಿಮ್ಮ ಒಂದು ವೀಡಿಯೋಗಳೆಲ್ಲ ನೋಡ್ತಾ ಇದೆ, ಯೂಟ್ಯೂಬಲ್ಲಿ ನೋಡ್ತಾ ಇದೆ, ನನಗೂ ಕೂಡ ನಾಟಿ ಕೋಳಿ ಸಾಕಬೇಕು ಅಂತ ಆಸೆ ಆಗ್ತು ಅಂತ ಹೇಳಿದ್ರು. ಹೇಗೆ ಮಾಡಿದ್ದೀವಿ ಎಂಬತಕ್ಕಂಥದ್ದನ್ನು ನೋಡೋಣ ಅಂತ ನಾನು ಈ ದಿನ ಬಂದೆ. ನೋಡಿ ಸ್ನೇಹಿತರೆ, ಇವರು ಕಡಿಮೆ ಒಂದು ಪ್ರದೇಶದಲ್ಲಿ ಒಂದು 12-15 ಕುಂಟೆ ಜಾಗ ಇದೆ. ಅದರಲ್ಲೇ ಸುತ್ತ ಫೆನ್ಸಿಂಗ್ ಮಾಡ್ಕೊಂಡವ್ರೆ. ತದನಂತರದಲ್ಲಿ ಈ ಮಿಸ್ ಜಾಲರಿ ಹಾಕ್ಕೊಂಡು ಮತ್ತು ಕೀರಗಳು ಬರ್ದಂಗೆ, ಯಾವುದೇ ಹಾವುಗಳು ಬರ್ದಂಗೆ ಈ ಒಂದು ಗ್ರೀನ್ ಬಟ್ಟೆಯನ್ನು ಕಟ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ವೆಚ್ಚದಲ್ಲಿ, ಕಡಿಮೆ ವೆಚ್ಚದಲ್ಲಿ, ಅಂದರೆ ಯಾವುದೇ ಹೆಚ್ಚಿನ ಕಾಸ್ಟ್ ಆಗದೆ ಸಾಂಪಲ್ಗೆ ಕಡಿಮೆ ವೆಚ್ಚದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ತಮ್ಮದೇ ಆದಂಥ ಒಂದು ಐಡಿಯಾವನ್ನು ಮಾಡ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಈ ಒಂದು ಪ್ಯೂರ್ ನಾಟಿ ಕೋಳಿಗಳನ್ನು ಇವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಕೋಳಿ ಕೈಲಿ ಮರಿ ಮಾಡಿಸಿ ಇವರು ನಾಟಿ ಕೋಳಿ ಮರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ಒಂದು ಬಾಳೆ ತೋಟವನ್ನು ಮಾಡ್ಕೊಂಡಿದ್ದಾರೆ. ತದನಂತರದಲ್ಲಿ ಇಲ್ಲಿ ಕೆಲವೊಂದು ಗಿಡಗಳನ್ನು ಮತ್ತು ತರಕಾರಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಈ ಒಂದು ತೆಂಗಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಈ ಒಂದು ಕಡಿಮೆ ಒಂದು ಪ್ರದೇಶದಲ್ಲೇ ಅವರು ಮಿಶ್ರ ಬೆಳೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯಾದಂಥ ವಿಚಾರ. ನೋಡಿ, ಈ ಒಂದು ಆಗಲೇ ಸಂಜೆ ಆಗಿದೆ, ಆದರೂ ಕೂಡ ಈ ನಾಟಿ ಕೋಳಿಗಳು ಈ ಒಂದು ಕೆರ್ಕೊಂಡು ತಿಂತಾ ಇರ್ತಕ್ಕಂಥದ್ದನ್ನು ನೋಡಿ. ಪ್ಯೂರ್ ನಾಟಿ ಕೋಳಿ ಮರಿಗಳು, ಈ ಒಂದು ಪ್ಯೂರ್ ನಾಟಿ ಕೋಳಿ ಮರಿಗಳು ಹೇಗಿದೆ, 2 ತಿಂಗಳು ಮರಿ, 1.5-2 ತಿಂಗಳು ಮರಿ. ಹಾಗಾಗಿ ಈ ಒಂದು ನಾಟಿ ಕೋಳಿ ಫಾರಮನ್ನು ನಾನು ನೋಡೋಣ ಅಂತ ಬಂದೆ. ಈ ಒಂದು ಚಿಕ್ಕ ಒಂದು ಜಾಗದಲ್ಲೇ ಈ ಥರದಲ್ಲಿ ಬಾಳೆ ತೋಟವನ್ನು ಮಾಡ್ಕೊಂಡಿದ್ದಾರೆ. ಈ ಬಾಳೆ ತೋಟವನ್ನು ಮಾಡ್ಕೊಂಡು ಈ ಒಂದು ಬಾಳೆ ದಿಂಡನ್ನು ಕೂಡ ನಾಟಿ ಕೋಳಿಗೆ ಇವರು ಕೊಡ್ತಾರಂತೆ. ತದನಂತರದಲ್ಲಿ ಇವರು ಈ ಒಂದು ನಾಟಿ ಕೋಳಿ ಗೂಡನ್ನು ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಬನ್ನಿ ಸ್ನೇಹಿತರೆ, ಬಹಳ ಕಡಿಮೆ ವೆಚ್ಚದಲ್ಲಿ, ಬಹಳ ಕಡಿಮೆ ವೆಚ್ಚ, ಅಂದರೆ ಯಾವುದೇ ಒಂದು ಹೆಚ್ಚಿನ ಬಂಡವಾಳವನ್ನು ಇವರು ಹಾಕಿಲ್ಲ. ಇಲ್ಲಿ ನೋಡಿ, ಕೇವಲ ಒಂದು 5 ಅಡಿ ಇವರು ಇದು ಮಾಡ್ಕೊಂಡಿದ್ದಾರೆ ಸಿಮೆಂಟ್ ಇಟ್ಟಿಗೆನಲ್ಲಿ. ತದನಂತರದಲ್ಲಿ ಈ ಒಂದು ಸೀಟನ್ನು ಹಾಕ್ಕೊಂಡಿದ್ದಾರೆ. ತದನಂತರದಲ್ಲಿ ಈ ಒಂದು ಮಿಸ್ ಜಾಲರಿಯನ್ನು ಹಾಕ್ಕೊಂಡು ಈ ಒಂದು ಸುತ್ತ ಗ್ರೀನ್ ಬಟ್ಟೆಯನ್ನು ಕಟ್ಕೊಂಡಿದ್ದಾರೆ. ಬಹಳ ಒಂದು ಕಡಿಮೆ ವೆಚ್ಚದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. ನೋಡಿ, ಎಲ್ಲ ಮರಿಗಳಿದೆ. ಈ ಮರಿಗಳು ಡೆವಲಪ್ ಮಾಡಿಕೊಂಡು ಹೊಸದಾಗಿ ಸಾಕ್ತಾ ಇದ್ದಾರೆ. ಇವರು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಹೊಸ ಅನುಭವ ಇದೆ. ನೆಕ್ಸ್ಟು ನಾನು ವಿಡಿಯೋದಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಏನು ನಿಮಗೆ ಪ್ರೇರೇಪಣೆ ಆಯಿತು, ಹೇಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನಿಸ್ತು ಅಂತಕ್ಕಂಥದ್ದನ್ನು ಖುದ್ದಾಗಿ ಅವರನ್ನು ನಾನು ಇಂಟ್ರ್ಯೂ ಮಾಡಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಹೊಸದಾಗಿ ಮಾಡಿರ್ತಕ್ಕಂಥ ಈ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್.